ಯಾಸ್ಕರ ನಿರುಕ್ತ ಮತ್ತು ದುರ್ಗಾಚಾರ್ಯರ ಟೀಕೆಗಳು ವೇದ ಸಾಹಿತ್ಯದ ಅರ್ಥಗ್ರಹಣ ಮತ್ತು ತಾತ್ವಿಕ ವಿಶ್ಲೇಷಣೆಯ ಇತಿಹಾಸದಲ್ಲಿ ಅಮರವಾದ ಸ್ಥಾನವನ್ನು ಪಡೆದಿವೆ. ವೇದಗಳು ಅಪೌರುಷೇಯವಾದ ಗ್ರಂಥಗಳು ಎಂದು ಪರಿಗಣಿಸಲ್ಪಟ್ಟಿರುವುದರಿಂದ ಅವುಗಳಲ್ಲಿ ಬಳಕೆಯಾದ ಪದಗಳು ಅನೇಕ ಅರ್ಥಸಮೃದ್ಧ, ರೂಪಾಂತರಿತ ಮತ್ತು ತಾತ್ವಿಕ ದೃಷ್ಟಿಯಿಂದ ಗಹನವಾದವುಗಳಾಗಿವೆ. ಇಂತಹ ವೇದ ಪದಗಳ ನಿಖರವಾದ ಅರ್ಥವನ್ನು ತಿಳಿಯದೆ ಮಂತ್ರಗಳ ನಿಜ ಸ್ವರೂಪವನ್ನು ಅರಿಯಲು ಸಾಧ್ಯವಿಲ್ಲ. ಈ ಅಗತ್ಯದಿಂದಲೇ ಯಾಸ್ಕ ಮುನಿಯ ನಿರುಕ್ತ ಗ್ರಂಥ ರಚನೆಯಾಯಿತು. ಇದು ವೇದ ಪದಾರ್ಥಶಾಸ್ತ್ರದ ಪ್ರಾರಂಭಿಕ ಮತ್ತು ಪ್ರಾಮಾಣಿಕ ಕೃತಿಯಾಗಿ ಪರಿಗಣಿಸಲ್ಪಟ್ಟಿದೆ. ಯಾಸ್ಕ ಮುನಿಯವರು ವೇದ ಪದಗಳ ವ್ಯುತ್ಪತ್ತಿ, ಉಪಸರ್ಗ, ಧಾತು ಮತ್ತು ಸಂದರ್ಭಾತ್ಮಕ ಅರ್ಥಗಳನ್ನು ವಿಶ್ಲೇಷಿಸುವ ಮೂಲಕ ವೇದ ಪದಾರ್ಥಶಾಸ್ತ್ರಕ್ಕೆ ಮೂಲಾಧಾರ ನಿರ್ಮಿಸಿದರು. ಅವರ ಗ್ರಂಥ ನಿರುಕ್ತ ನಿಜವಾಗಿ ನಿಘಂಟು ಗ್ರಂಥದ ವಿವರಣಾತ್ಮಕ ವಿಸ್ತರಣೆ ಎಂದು ಹೇಳಬಹುದು. ನಿಘಂಟಿನಲ್ಲಿ ಪದಸಂಗ್ರಹವಿದ್ದರೆ, ನಿರುಕ್ತದಲ್ಲಿ ಆ ಪದಗಳ ವ್ಯುತ್ಪತ್ತಿ ಹಾಗೂ ತಾತ್ವಿಕ ವಿವರಣೆಗಳಿವೆ. ಯಾಸ್ಕರು ವೇದ ಪದಗಳ ಅರ್ಥವನ್ನು ಕೇವಲ ಶಬ್ದಶಾಸ್ತ್ರದ ದೃಷ್ಟಿಯಿಂದ ನೋಡದೆ ಆಧ್ಯಾತ್ಮಿಕ ಹಾಗೂ ತತ್ವದೃಷ್ಟಿಯಿಂದಲೂ ವಿವೇಚಿಸಿದರು. ನಿರುಕ್ತ ಗ್ರಂಥವು 3 ಮುಖ್ಯ ವಿಭಾಗಗಳನ್ನು ಹೊಂದಿದೆ. ಮೊದಲ ವಿಭಾಗದಲ್ಲಿ ವೇದ ಪದಗಳ ವ್ಯಾಕರಣಾತ್ಮಕ ವಿಶ್ಲೇಷಣೆ, ಧಾತು, ಉಪಸರ್ಗ, ಪ್ರತ್ಯಯ ಮತ್ತು ಸಂಧಿ ಇತ್ಯಾದಿ ವ್ಯಾಕರಣ ಸಂಬಂಧಿತ ವಿವರಣೆಗಳಿವೆ. ಎರಡನೇ ವಿಭಾಗದಲ್ಲಿ ನಿಘಂಟಿನಲ್ಲಿ ಉಲ್ಲೇಖವಾದ ಪದಗಳ ತಾತ್ವಿಕ ಅರ್ಥವನ್ನು ವಿವರಿಸಲಾಗುತ್ತದೆ. ಮೂರನೇ ವಿಭಾಗದಲ್ಲಿ ದೇವತೆಗಳಿಗೆ ಸಂಬಂಧಿಸಿದ ವೇದ ಪದಗಳ ಅರ್ಥ ಮತ್ತು ಅವುಗಳ ಆಂತರ್ಯವನ್ನು ತತ್ವದೃಷ್ಟಿಯಿಂದ ವಿಶ್ಲೇಷಿಸಲಾಗಿದೆ. ಯಾಸ್ಕ ಮುನಿಯವರು ತಮ್ಮ ನಿರುಕ್ತದಲ್ಲಿ ಅನೇಕ ತಾತ್ವಿಕ ವಿಚಾರಗಳನ್ನು ಅತ್ಯಂತ ಚುರುಕಾಗಿ ಚರ್ಚಿಸಿದ್ದಾರೆ. ಉದಾಹರಣೆಗೆ, ಅವರು ಅಗ್ನಿ ಎಂಬ ಪದದ ಅರ್ಥವನ್ನು ಕೇವಲ ಹವನದ ಅಗ್ನಿಯಾಗಿ ಪರಿಗಣಿಸದೆ ಅದನ್ನು ಜ್ಞಾನ, ತೇಜಸ್ಸು ಮತ್ತು ಆತ್ಮಶಕ್ತಿಯ ಪ್ರತೀಕವೆಂದು ವಿವರಿಸುತ್ತಾರೆ. ಇಂದ್ರ ಎಂಬ ಪದವನ್ನು ಅವರು ಶಕ್ತಿ, ಪ್ರೇರಣೆ ಮತ್ತು ಮನಸ್ಸಿನ ಅಧಿಪತಿಯಾಗಿ ವಿವರಿಸುತ್ತಾರೆ. ಹೀಗಾಗಿ ಯಾಸ್ಕರ ನಿರುಕ್ತವು ವೇದ ಪದಗಳ ಭೌತಿಕ ಅರ್ಥಗಳನ್ನಷ್ಟೇ ನೀಡುವುದಿಲ್ಲ, ಅದು ಮಂತ್ರಗಳ ಆಧ್ಯಾತ್ಮಿಕ ಆಳವನ್ನು ಬೆಳಕಿಗೆ ತರುತ್ತದೆ. ಯಾಸ್ಕರ ನಿರುಕ್ತವು ಕೇವಲ ಪದಾರ್ಥಶಾಸ್ತ್ರದ ಗ್ರಂಥವಲ್ಲ, ಅದು ವೇದ ವ್ಯಾಖ್ಯಾನದ ವಿಧಾನಶಾಸ್ತ್ರವಾಗಿದೆ. ಯಾಸ್ಕರು ವೇದ ಪದಗಳ ವಿವರಣೆ ಮಾಡುವಾಗ ಯುಕ್ತಿ ಅಥವಾ ತಾರ್ಕಿಕ ವಿವೇಚನೆಯನ್ನು ಬಳಕೆ ಮಾಡುತ್ತಾರೆ. ಅವರು ಮಂತ್ರಾರ್ಥದ ವಿವರಣೆಯಲ್ಲಿ ಶ್ರದ್ಧೆ, ಯುಕ್ತಿ, ಅನುಭವ ಮತ್ತು ತತ್ವಚಿಂತನೆಗಳ ಸಮನ್ವಯವನ್ನು ತೋರಿಸಿದ್ದಾರೆ. ಅವರ ಕೃತಿಯು ಆಧುನಿಕ ಅರ್ಥಶಾಸ್ತ್ರದ ಪೂರ್ವರೂಪವೆಂದೇ ಪರಿಗಣಿಸಬಹುದು. ನಿರುಕ್ತ ಗ್ರಂಥದ ಮಹತ್ವವನ್ನು ಮತ್ತಷ್ಟು ವಿಸ್ತರಿಸಿದವರು ದುರ್ಗಾಚಾರ್ಯರು. ಅವರು ಈ ಗ್ರಂಥದ ಮೇಲೆ ವಿಶದವಾದ ಟೀಕೆಯನ್ನು ಬರೆದಿದ್ದಾರೆ. ದುರ್ಗಾಚಾರ್ಯರ ಟೀಕೆಯು ನಿರುಕ್ತದ ಅರ್ಥವನ್ನು ಸ್ಪಷ್ಟಪಡಿಸುವುದಲ್ಲದೆ ಅದರಲ್ಲಿ ಉಲ್ಲೇಖವಾದ ಮಂತ್ರಪದಗಳ ನೈಜ ವೇದ ಸಂದರ್ಭವನ್ನು ವಿವರಿಸುತ್ತದೆ. ಯಾಸ್ಕರು ಕೆಲವು ಸ್ಥಳಗಳಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ ಅಂಶಗಳನ್ನು ದುರ್ಗಾಚಾರ್ಯರು ವಿಶ್ಲೇಷಣಾತ್ಮಕವಾಗಿ ವಿವರಿಸಿದ್ದಾರೆ. ಅವರ ಟೀಕೆಯಿಂದ ಯಾಸ್ಕರ ಗ್ರಂಥದ ತತ್ವಸಾರ ಇನ್ನಷ್ಟು ಪ್ರಕಾಶಮಾನವಾಗುತ್ತದೆ. ದುರ್ಗಾಚಾರ್ಯರು ತಮ್ಮ ಟೀಕೆಯಲ್ಲಿ ಅತ್ಯಂತ ವೈಜ್ಞಾನಿಕ ದೃಷ್ಟಿಕೋನವನ್ನು ಅನುಸರಿಸಿದ್ದಾರೆ. ಅವರು ಪ್ರತಿ ಪದದ ವ್ಯುತ್ಪತ್ತಿಯನ್ನು ವಿವರಣೆ ಮಾಡುವಾಗ ಅದರ ಸಂಸ್ಕೃತ ವ್ಯಾಕರಣದ ಮೂಲವನ್ನು ಉಲ್ಲೇಖಿಸುತ್ತಾರೆ. ಅಲ್ಲದೆ ಅವರು ಅನೇಕ ವೇದಮಂತರ ಉದಾಹರಣೆಗಳನ್ನು ಕೊಟ್ಟು ಆ ಪದವು ಯಾವ ಸಂದರ್ಭದಲ್ಲೆಲ್ಲಿ ಹೇಗೆ ಉಪಯೋಗವಾಗಿದೆ ಎಂಬುದನ್ನು ವಿವರಿಸುತ್ತಾರೆ. ಈ ರೀತಿಯ ಶೈಕ್ಷಣಿಕ ಪದ್ಧತಿಯು ಅವರ ಟೀಕೆಯನ್ನು ಅತ್ಯಂತ ವಿಶ್ವಾಸಾರ್ಹವಾಗಿಸುತ್ತದೆ. ದುರ್ಗಾಚಾರ್ಯರ ಟೀಕೆಯ ಮತ್ತೊಂದು ವೈಶಿಷ್ಟ್ಯವೆಂದರೆ ಅವರು ಯಾಸ್ಕರ ಆಲೋಚನೆಗಳಿಗೆ ಆಧ್ಯಾತ್ಮಿಕ ತಾತ್ಪರ್ಯವನ್ನು ನೀಡುತ್ತಾರೆ. ಉದಾಹರಣೆಗೆ, ಅವರು ವಾಯು, ಆದಿತ್ಯ, ಸೋಮ ಇತ್ಯಾದಿ ಪದಗಳನ್ನು ಕೇವಲ ಪ್ರಕೃತಿಯ ತತ್ವಗಳ ಪ್ರತೀಕಗಳೆಂದು ನೋಡುವುದಿಲ್ಲ, ಅವುಗಳು ಮಾನವ ಚೇತನದ ವಿವಿಧ ಸ್ಥಿತಿಗಳ ರೂಪಕಗಳೆಂದು ವಿವರಿಸುತ್ತಾರೆ.
ಹೀಗಾಗಿ ಅವರ ಟೀಕೆ ಕೇವಲ ವ್ಯಾಖ್ಯಾನಾತ್ಮಕವಲ್ಲ, ಅದು ತತ್ವಪರ ಮತ್ತು ಧ್ಯಾನಮಯವೂ ಆಗಿದೆ. ಯಾಸ್ಕ ಮತ್ತು ದುರ್ಗಾಚಾರ್ಯರ ಕೃತಿಗಳ ಸಂಯುಕ್ತ ಅಧ್ಯಯನದಿಂದ ನಾವು ವೇದಗಳ ಅರ್ಥವನ್ನು ಬಹುಮಟ್ಟಿನಲ್ಲಿ ತಿಳಿದುಕೊಳ್ಳಬಹುದು. ಯಾಸ್ಕರು ವೇದ ಪದಗಳ ವ್ಯಾಕರಣ ಮತ್ತು ತತ್ವದ ನೆಲೆಯನ್ನು ನಿರ್ಮಿಸಿದರೆ, ದುರ್ಗಾಚಾರ್ಯರು ಅದಕ್ಕೆ ವಿವರಣಾತ್ಮಕ ಕಟ್ಟಡವನ್ನು ನಿರ್ಮಿಸಿದ್ದಾರೆ. ಇವರಿಬ್ಬರ ಪ್ರಯತ್ನವೇ ವೇದಾರ್ಥದ ಬೃಹತ್ ದೀಪಸ್ತಂಭವಾಗಿದ್ದು, ಋಗ್ವೇದದ ಗಹನಾರ್ಥಗಳನ್ನು ತಿಳಿಯಲು ಅವುಗಳು ಅಮೂಲ್ಯ ಮಾರ್ಗದರ್ಶಕಗಳಾಗಿವೆ. ಒಟ್ಟಿನಲ್ಲಿ ಹೇಳುವುದಾದರೆ, ಯಾಸ್ಕರ ನಿರುಕ್ತ ಮತ್ತು ದುರ್ಗಾಚಾರ್ಯರ ಟೀಕೆಗಳು ವೇದ ಪದಾರ್ಥಶಾಸ್ತ್ರದ ಎರಡು ಕಂಬಗಳಂತಿವೆ. ಯಾಸ್ಕರ ನಿರುಕ್ತವು ಪದಗಳ ಮೂಲ ಸಂರಚನೆ ಮತ್ತು ತತ್ವವನ್ನು ಬೋಧಿಸಿದರೆ, ದುರ್ಗಾಚಾರ್ಯರ ಟೀಕೆಯು ಅದಕ್ಕೆ ಸ್ಪಷ್ಟತೆ, ಅನುಭವ ಮತ್ತು ಆಳವಾದ ಅರ್ಥವಿಸ್ತಾರ ನೀಡುತ್ತದೆ. ಇವರ ಕೃತಿಗಳು ಕೇವಲ ವೇದ ಭಾಷೆಯ ವಿವರಣೆ ಮಾತ್ರವಲ್ಲ, ಅದು ಭಾರತೀಯ ಚಿಂತನೆಯ ಮೂಲತತ್ವದ ನಿತ್ಯ ಸ್ಮರಣೆಯಾಗಿವೆ. ವೇದಾಧ್ಯಯನದ ಪಾವಿತ್ರ್ಯ ಮತ್ತು ನಿಖರತೆಯನ್ನು ಉಳಿಸಲು ಇಂದಿಗೂ ಈ ಗ್ರಂಥಗಳು ಅಧ್ಯಯನಕ್ಕೊಳಪಡುತ್ತಿವೆ, ಏಕೆಂದರೆ ಅವುಗಳಲ್ಲಿ ವೇದ ಸತ್ಯದ ಬೆಳಕು ಶಾಶ್ವತವಾಗಿ ಹೊಳೆಯುತ್ತದೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.